ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಸೆಂಟ್ರಲ್ ಜೈಲು ಅಧಿಕಾರಿಗಳು ಉಗ್ರರ ಸ್ವರ್ಗವಾಗಿದೆ. ಅಪರಾಧಿಗಳಿಗೆ ಉಗ್ರರಿಗೆ ಎಲ್ಲರಿಗೂ ಕೂಡ ಸ್ವರ್ಗವಾಗಿಸಿದ್ದಾರೆ. ನಟೋರಿಯಸ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಹಾಗೇನೆ ಐಸಿಸ್ ಉಗ್ರರಿಗೂ ಕೂಡ ರಾಜಾತಿಥ್ಯ ಯಾವ ಪರಿ ಸಿಗ್ತಿದೆ ಬನ್ನಿ ರಿಪೋರ್ಟ್ ನೋಡಿ. ಎಲ್ಲರ ಕೈಯಲ್ಲೂ ಮೊಬೈಲ್, ಸಾಲಾಗಿ ಕೂತ್ಕೊಂಡು ಮೊಬೈಲ್ನಲ್ಲೇ ಮಗ್ನರಾಗಿದ್ದಾರೆ. ಮೊಬೈಲ್ನಲ್ಲೇ ಆವಾಜ್ ಹಾಕ್ತಾ ಮೊಬೈಲ್ನಲ್ಲೇ ಮುಳುಗಿ ತೇಲ್ತಿದ್ದಾರೆ. ಈ ದೃಶ್ಯಗಳನ್ನ ನೋಡಿ ಯಾವುದೋ ಬಾಯ್ಸ್ ಹಾಸ್ಟೆಲ್ ಅನ್ಕೋಬೇಡಿ. ಅಷ್ಟಕ್ಕೂ ಇದು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್. ಹೊರಗಿನಿಂದಷ್ಟೇ ಜೈಲು, ಒಳಗೆ ಕ್ರಿಮಿನಲ್ಗಳ ರೆಸಾರ್ಟ್. ಕಾಸು ಕೊಟ್ರೆ ಖುಲ್ಲಂ ಖುಲ್ಲಾ, ಸೆಲ್ನಲ್ಲೇ ಜಾಲಿ ಜಾಲಿ. ಎಸ್, ಇದು ಪರಪ್ಪನ ಅಗ್ರಹಾರ ಜೈಲಿನ ನಗ್ನ ಸತ್ಯ. ಹೊರಗಿನಿಂದ ನೋಡೋದಕ್ಕಷ್ಟೇ ಇದು ಸೆಂಟ್ರಲ್ ಜೈಲು, ಆದರೆ ಒಳಗೆ ಹೋದ್ರೆ ಕ್ರಿಮಿನಲ್ಗಳ ಸ್ವರ್ಗ. ಬಿಗಿ ಪೊಲೀಸ್ ಬಂದೋಬಸ್ತ್ ಇರುವ ಸರ್ಕಾರಿ ರೆಸಾರ್ಟ್. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಕರಾಳ ಸತ್ಯವನ್ನ ನಿಮ್ಗೂ ತೋರಿಸ್ತೀವಿ ನೋಡಿ. ಜೈಲಿನಲ್ಲಿರುವ ಲಷ್ಕರ್, ಐಸಿಸ್ ಉಗ್ರರ ಕೈಯಲ್ಲಿ ಮೊಬೈಲ್. ಇಲ್ಲಿ ನೋಡಿ, ಟಿವಿ, ಪಾತ್ರೆಗಳು, ವಾಟರ್ ಕ್ಯಾನ್, ಸೆಲ್ನಲ್ಲೇ ಅಡುಗೆ ರೆಡಿ ಆಗ್ತಿದೆ. ಜೈಲಿನಲ್ಲಿದ್ರೂ ಪೊಲೀಸರ ಭಯ ಇಲ್ಲದೆ ರಾಜಾರೋಷವಾಗಿ ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಬಿಂದಾಸ್ ಆಗಿ ಮಾತನಾಡ್ತಿದ್ದಾರೆ. ಇಷ್ಟಕ್ಕೂ ಈ ವಿಡಿಯೋದಲ್ಲಿ ಇರೋನು ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾ. ಬೆಂಗಳೂರಿನ ನಿವಾಸಿಯಾಗಿರುವ ಜುಹಾದ್ ಹಮೀದ್ ಶಕೀಲ್ ಇಕ್ರಾ ಸರ್ಕಲ್ ಎಂಬ ಗ್ರೂಪ್ ಮಾಡಿ ಐಸಿಸ್ ಉಗ್ರ ಸಂಘಟನೆಗೆ ಯುವಕರನ್ನ ನೇಮಿಸಿಕೊಳ್ತಿದ್ದ. ಸಿರಿಯಾ ಐಸಿಸ್ ಉಗ್ರರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ ಪಾಪಿ ಬೆಂಗಳೂರಿನಿಂದ 4 ಸಿರಿಯಾಗಿ ಕಳುಹಿಸಲು ಯತ್ನಿಸಿದ್ದ. 2020ರಲ್ಲಿ ಸೌದಿ ಅರೇಬಿಯಾದಲ್ಲಿ ಶಕೀಲ್ ಮನ್ನಾನ ಅರೆಸ್ಟ್ ಮಾಡಲಾಗಿತ್ತು. 2022ರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡಿಪಾರು ಮಾಡ್ತಿದ್ದಂತೆ ಎತ್ತಾಕೊಂಡು ಬಂದ ಎನ್ಐಎ 3 ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಟ್ಟಿದೆ. ಇವನಷ್ಟೇ ಅಲ್ಲ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಲಷ್ಕರ್ ಉಗ್ರರ ಕೈಗೂ ಬಹಳ ಸುಲಭವಾಗಿ ಮೊಬೈಲ್ ಫೋನ್ಗಳು ಸಿಕ್ತಿದ್ದು ದೇಶದ ಭದ್ರತೆಯ ಗತಿಯೇನು ಅನ್ನೋ ಆತಂಕ ಮನೆ ಮಾಡಿದೆ. ಜೈಲಿನಲ್ಲೇ ಕೂತು ಈ ರಾಕ್ಷಸರು ರಕ್ತಪಾತಕ್ಕೆ ಸಂಚು ರೂಪಿಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನೋ ಭೀತಿ ಕಾಡ್ತಿದೆ. ರೇಪಿಸ್ಟ್ ಉಮೇಶ್ ರೆಡ್ಡಿಗೂ ಜೈಲಿನಲ್ಲಿ ರಾಜಾತಿಥ್ಯ. ಟಿವಿಯಲ್ಲಿ ಐಟಮ್ ಸಾಂಗ್ ನೋಡ್ಕೊಂಡು ಮೊಬೈಲ್ನಲ್ಲಿ ಆವಾಜ್ ಹಾಕ್ತಿರೋ ಇವನು ರೇಪಿಸ್ಟ್, ಸರಣಿ ಹಂತಕ ಉಮೇಶ್ ರೆಡ್ಡಿ. ಇವನೊಬ್ಬ ಪರಮ ಪಾಪಿ, ಕೀಚಕ, ಸೈಕೋ, ಕಾಮುಕ. ರೇಪಿಸ್ಟ್ ಉಮೇಶ್ ರೆಡ್ಡಿ 18ಕ್ಕೂ ಹೆಚ್ಚು ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾನೆ. ಸರಣಿ ಅತ್ಯಾಚಾರ, ಕೊಲೆಗಳನ್ನ ಮಾಡಿರುವ ನರರೂಪ ರಾಕ್ಷಸನಿಗೆ 2009ರಲ್ಲಿ ಹೈಕೋರ್ಟ್ ಗಲ್ಲು ಶಿಕ್ಷೆ ವಿಧಿಸಿತ್ತು. ಬಳಿಕ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ನ ಆದೇಶವನ್ನ ಎತ್ತಿ ಹಿಡಿದಿತ್ತು. ಆದರೆ 2022ರಲ್ಲಿ ಕ್ಷಮಾಪಣಾ ಪತ್ರ ಸಲ್ಲಿಸಿದ ಕಾರಣ ಗಲ್ಲು ಶಿಕ್ಷೆ ಬದಲು ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಾಡು ಮಾಡಲಾಗಿದೆ. ಹೆಣ್ಣು ಮಕ್ಕಳನ್ನ ಮುಕ್ಕಿ ತಿಂತಿದ್ದ ಈ ಕಟುಕನಿಗೆ ಎಂತಹ ಶಿಕ್ಷೆ ಕೊಟ್ಟರು ಕಡಿಮೆನೆ. ಆದ್ರೆ ನೋಡಿ, ಲಂಚಬಾಕ ಅಧಿಕಾರಿಗಳ ಕೈ ಬಿಸಿ ಮಾಡಿ ಪರಪ್ಪನ ಅಗ್ರಹಾರ ಜೈಲನ್ನೇ ಮನೆಯಾಗಿಸಿಕೊಂಡಿದ್ದಾನೆ. ಟಿವಿಯಲ್ಲಿ ಐಟಮ್ ಸಾಂಗ್ ನೋಡ್ತಾ ಮೊಬೈಲ್ನಲ್ಲಿ ಮಾತಾಡಿಕೊಂಡು ಅದೇನ್ ದಿಲ್ದಾರಾಗಿ ಮೆರಿತಿದ್ದಾನೆ. ಇನ್ನು ಇವನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ನಟಿ ರನ್ಯಾ ರಾವ್ ಪ್ರಿಯಕರ ತರುಣ್ ರಾಜ್. ಇವನಿಗೂ ಜೈಲಿನಲ್ಲಿ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಿದೆ. ಸೆಲ್ನಲ್ಲಿರುವ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮೊಬೈಲ್ನಲ್ಲಿ ಮುಳುಗಿ ತೇಲ್ತಿರೋದು ನೋಡ್ತಿದ್ರೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗಿನ ಚಿತ್ರಣ ಇನ್ನೆಂಗಿರ್ಬೇಕು ನೀವೇ ಯೋಚಿಸಿ. ಜೈಲಿನ ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಕಾರಾಗೃಹ ಎಡಿಜಿಪಿ ದಯಾನಂದ್ ಪರಿಶೀಲನೆ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾಹಿತಿ ಪಡೆದುಕೊಳ್ತೀವಿ ಅಂದ್ರೆ ಗೃಹ ಸಚಿವರಂತೂ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋದಕ್ಕೂ ಹಿಂದೇಟು ಹಾಕ್ತಿದ್ದಾರೆ. ಸರ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾದ್ಯತೆ ಸಿಗ್ತದೆ ಸರ್. ಉಮೇಶ್ ರೆಡ್ಡಿ ಇರಬಹುದು, ಉಗ್ರರಿಗೆ ರಾಜ್ಯಾದ್ಯತೆ ಕೊಡ್ತಾ ಇದ್ದಾರೆ, ಮೊಬೈಲ್ ಎಲ್ಲ ಕೊಡ್ತಾ ಇದ್ದಾರೆ. ವಿಡಿಯೋ ವೈರಲ್ ಆಗಿದೆ ಸರ್ ಪರಪ್ಪನ ಅಗ್ರಹಾರದಲ್ಲಿ. ಅದು ಜೈಲಲ್ಲಿ ಮೊಬೈಲ್ ಎಲ್ಲ ಯೂಸ್ ಮಾಡಿದ್ದಾರೆ.
ಇತ್ತ ವಿಪಕ್ಷ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಟು ಟೀಕೆ ಮಾಡಿದ್ದಾರೆ. ಉಗ್ರರಿಗೆ ಕರ್ನಾಟಕ ಸ್ವರ್ಗವಾಗಿದೆ, ಕಾಂಗ್ರೆಸ್ ತನ್ನ ಬ್ರದರ್ಸ್ನ ನೋಡ್ಕೊಳ್ತಿದೆಯಂತೆಲ್ಲ ಕೇಸರಿ ಪಡೆ ಕುಟುಕಿದೆ. ಈ ಸರ್ಕಾರ ಉಗ್ರರಲ್ಲ, ಅವ್ರಿಗೆ ಒಂಥರ ಸ್ವರ್ಗ ಆಗಿದೆ. ಇದು ಕರ್ನಾಟಕ ಉಗ್ರರಿಗೆ ಸ್ವರ್ಗ ಆಗಿದೆ. ಈಗ ಜೈಲುಗಳಲ್ಲೂ ಕೂಡ ಫ್ರೀಯಾಗಿ ಸಿಮ್ಮು ಮೊಬೈಲು ಎಲ್ಲ ಸಿಗುವಂಥ ವ್ಯವಸ್ಥೆನೂ ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು, ಈ ನಗರ ನಕ್ಸಲರು ಅಂತ ಏನು ಹೇಳ್ತೀರಿ, ಈ ನಗರ ನಕ್ಸಲರ ಚಿತಾವಣೆಯಿಂದ ಅವ್ರಿಗೂ ಒಂದು ರೀತಿ ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಅದೇನೇ ಹೇಳಿ, ಕೊಲೆಯ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿ ಹಾಕಿಸಿಕೊಂಡ್ರು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಬುದ್ಧಿ ಕಲಿತಿಲ್ಲ. ಹಣದಾಸೆಗೆ ಉಗ್ರರು ಕ್ರಿಮಿನಲ್ಸ್ಗೆ ಸೆಂಟ್ರಲ್ ಜೈಲನ್ನೇ ಹಾಲಿಡೇ ರೆಸಾರ್ಟ್ ಮಾಡಿಕೊಟ್ಟಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಕಠಿಣ ಕ್ರಮ ಕೈಗೊಳ್ಳದಿದ್ರೆ ಮುಂದೆ ಅಪಾಯ ತಪ್ಪಿದ್ದಲ್ಲ. ಆನೇಕಲ್ನಿಂದ ರಾಮು ಜೊತೆ ಶಿವಪ್ರಸಾದ್, TV9.